ತಂದೆ ತನ್ನ ಮಗನಿಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ಮಗನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ. ಅವನೇ ಮಗನ ಪಾಲಿನ ಹೀರೋ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾನು ಉಪವಾಸವಿದ್ದರೂ ಮಗನ ಹಸಿವು ನೀಗಿಸುವವನು. ತಾನು ಹರಿದ ಬಟ್ಟೆ ತೊಟ್ಟರೂ ಮಗನಿಗೆ ಹೊಸ ಅಂಗಿ ಕೊಡಿಸುವವನು. ತನ್ನ ಅಂಗೈಯಲ್ಲೇ ಮಗನ ಇಡೀ ಪ್ರಪಂಚವನ್ನು ಸೃಷ್ಟಿಸುವವನು ತಂದೆ. ಹೌದು ರೀ, ಆ ತಂದೆಯ ಸ್ಥಾನ ಯಾರೂ ಪಡೆಯಲು ಸಾಧ್ಯವಿಲ್ಲ ಬಿಡಿ. ಮಾತು ಬಾರದ ತನ್ನ ಮಗು 1000 ಬಾರಿಯೂ ಒಂದೇ ಪ್ರಶ್ನೆ ಕೇಳಿದರೆ ಖುಷಿ ಪಡುವ ತಂದೆ 1-2 ಬಾರಿ ಪ್ರಶ್ನೆ ಕೇಳ್ಬಿಟ್ರೆ ಮಗ ಸಹಿಸುವುದಿಲ್ಲ. ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚಿಸುತ್ತಿರುವುದು ಮನುಷ್ಯ ಸಂಬಂಧಗಳ ನಡುವೆ ಕಳೆದು ಹೋಗುತ್ತಿರುವ ಕೃತಜ್ಞತೆಯ ಬಗ್ಗೆ. ಒಬ್ಬ ತಂದೆ ತನ್ನ ಮಗನಿಗಾಗಿ ಏನೆಲ್ಲ ತ್ಯಾಗ ಮಾಡುತ್ತಾನೆ. ಮಗನ ಭವಿಷ್ಯ ರೂಪಿಸಲು ಆತ ನಡೆಸುವ ಹೋರಾಟ ಅಷ್ಟಿಷ್ಟಲ್ಲ. ತಾನೂ ಅನುಭವಿಸಿದ ಕಷ್ಟಗಳು, ಅವಮಾನಗಳು ತನ್ನ ಮಗನಿಗೆ ಬರಬಾರದು ಎಂದು ಹಗಲಿರುಳು ಬೆವರು ಸುರಿಸುತ್ತಾನೆ. ಈ ವಿಡಿಯೋ ತುಣುಕನ್ನು ಒಮ್ಮೆ ಗಮನಿಸಿ. ರೈಲಿನಲ್ಲಿ ಆಕಸ್ಮಿಕವಾಗಿ ಕೆಳಗೆ ಬಿದ್ದ ಮಗನನ್ನು ಉಳಿಸಿಕೊಳ್ಳಲು ತನ್ನ ಪ್ರಾಣದ ಹಂಗನ್ನೇ ತೊರೆದು ಹಳಿಗಳ ಮೇಲೆ ಜಿಗಿಯುವ ಈ ತಂದೆಯನ್ನು ನೋಡಿ. ಇಲ್ಲಿ ಮಗನ ಪ್ರಾಣಕ್ಕಿಂತ ಆತನಿಗೆ ತನ್ನ ಪ್ರಾಣ ದೊಡ್ಡದಲ್ಲ. ಇದನ್ನೇ ಅಲ್ಲವೇ ಪಿತೃವಾತ್ಸಲ್ಯ ಎನ್ನುವುದು. ಆದರೆ ಇಂದಿನ ಕಟು ವಾಸ್ತವವೇ ಬೇರೆ. ಆದರೆ ವೀಕ್ಷಕರೇ, ದುರಂತವೆಂದರೆ ಅಂದು ಹೆಗಲ ಮೇಲೆ ಹೊತ್ತು ಇಡೀ ಜಗತ್ತನ್ನು ತೋರಿಸಿದ ಅದೇ ತಂದೆ ಇಂದು ವಯಸ್ಸಾದ ಮೇಲೆ ಮಗನಿಗೆ ಭಾರವಾಗಿ ಕಾಣುತ್ತಿದ್ದಾನೆ. ತಂದೆ ಕೆಲಸದಿಂದ ನಿವೃತ್ತಿಯಾದ ಕೂಡಲೇ ಆತನ ಜವಾಬ್ದಾರಿ ಒಂದು ಹೊರೆ ಎನಿಸುತ್ತಿದೆ. ತನ್ನ ಆಸೆ ಆಕಾಂಕ್ಷೆಗಳಿಗಾಗಿ ತಂದೆಯ ಭಾವನೆಗಳನ್ನು ಗಾಳಿಯಲ್ಲಿ ತೂರುತ್ತಿದ್ದಾರೆ. ಕೊನೆಗೆ ಪ್ರೀತಿಯಿಂದ ಸಾಕಿದ ಮಗನೇ ತಂದೆಯನ್ನು ಅನಾಥಾಶ್ರಮದ ದಾರಿ ತೋರಿಸುತ್ತಿದ್ದಾನೆ. ಅಂತಹ ಮಕ್ಕಳಿಗಾಗಿ ನಮ್ಮದೊಂದು ಪ್ರಶ್ನೆ. ಇಂದು ತಂದೆಯನ್ನು ಆಶ್ರಮಕ್ಕೆ ತಳ್ಳುತ್ತಿರುವ ನೀನು ನಾಳೆ ನೀನೂ ಒಬ್ಬ ತಂದೆಯಾಗುತ್ತೀಯಾ ಎಂಬುದು ನೆನಪಿರಲಿ. ಅಂದು ನಿನ್ನ ಮಗ ನಿನಗೂ ಇದೇ ದಾರಿ ತೋರಿಸಿದರೆ ನಿನ್ನ ಸ್ಥಿತಿ ಏನಾಗಬೇಕು? ನೆನಪಿಡಿ, ಹೆತ್ತವರನ್ನು ಕಡೆಗಣಿಸುವುದು ಕೇವಲ ಅಮಾನವೀಯತೆಯಲ್ಲ, ಅದು ನಿಮ್ಮ ಸ್ವಂತ ಭವಿಷ್ಯಕ್ಕೆ ನೀವೇ ತೋಡಿಕೊಳ್ಳುತ್ತಿರುವ ಹಳ್ಳ. ತಂದೆಯ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಕನಿಷ್ಠ ಅವರಿಗೆ ಗೌರವ ಮತ್ತು ಪ್ರೀತಿಯನ್ನಾದರೂ ನೀಡೋಣ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.